ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ ನೋಡೋಕ್ಕೆ ಮುಂಚೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಹೊಸ್ದಾಗಿ ಯಾರು ನನ್ನ ಚಾನಲ್ ನೋಡ್ತಿದ್ದೀರೋ ಸಪೋರ್ಟ್ ಮಾಡಿ. ಇವತ್ತಿನ ಸ್ಪೆಷಲ್ ಏನು ಅಂದರೆ ಯಾರೂ ತೋರಿಸಿಲ್ಲ ಇದುವರೆಗೂ. ಸಾರು ನಾನು ತೋರಿಸ್ತಿದ್ದೀನಿ ಅಂದರೆ ಎಲೆಕೋಸು ಮತ್ತು ಕಾಳು ಹಾಕಿ ಬೇಳೆ ಸಾರು ಮಾಡೋಣ. ಬೇಳೆ ಸಾರು ಅಂದರೆ ಒಂಥರ ಹುಳಿ ಸಾರು ಮಾಡೋಣ. ಹೇಗೆ ಮಾಡೋದಂತ ತೋರಿಸ್ತೀನಿ. ಮೊದಲಿಗೆ ಹೆಸ್ರು ಕಾಳು ಮತ್ತು ಹಳಸಂದಿ ಕಾಳು ಅಷ್ಟು ಒಂಥರಲ್ಲ, ಬೇಳೆ ಹಾಕೋಂಗಿಲ್ಲ ಇದಕ್ಕೆ. ಹೆಸ್ರು ಕಾಳು ಮತ್ತು ಹಳಸಂದಿ ಕಾಳನ್ನ ಚೆನ್ನಾಗಿ ತೊಳ್ಕೊಂಡು ಕುಕ್ಕರಲ್ಲಿ ಹಾಕಿ ಒಂದು 3-4 ವಿಷಿಲ್ ಕೂಗಿಸಿ. ಇಲ್ಲ ನಿಮ್ಮ ಕುಕ್ಕರ್ ಹೇಗಿರುತ್ತೋ ಅದು 2 ವಿಷಿಲ್ ಕೂಗಿಸಿದ್ರೂ ಓಕೆ. ಇದಕ್ಕೆ ಸ್ವಲ್ಪ ಟೊಮೆಟೊ ಹಾಕ್ಕೊಳ್ಳೋಣ. ಟೊಮೆಟೊ ಹಾಕ್ಕೊಂಡು ಒಂದು 2 ವಿಷಿಲ್ 3 ವಿಷಿಲ್ ಓಕೆ ಸಾಕು. ಅದು ತುಂಬ ಸ್ಮ್ಯಾಶ್ ಆಗೋ ಥರ ಏನು ಬೇಡ, ಕಾಳು ಬಾಯಿಗೆ ಸಿಗೋ ಥರನೇ ಇರಬೇಕು. ಇನ್ನು ಇದೆಲ್ಲ ನೋಡಿ ಆಲ್ಮೋಸ್ಟ್ 2 ಕುಕ್ಕರ್ ಆದಮೇಲೆ ನೋಡಿ ಈ ರೀತಿ ಬೆಂದಿದೆ. ತುಂಬ ಸ್ಮ್ಯಾಶು ಆಗಬಾರ್ದು, ತುಂಬ ಒಂಥರ ಇದು ಕಾಳು ಥರನೂ ಇರ್ಬೋದು, ಹದವಾಗಿ ಬೆಂದಿದೆ ನೋಡಿ. ಇದು ಯಾರು ತೋರಿಸಲಿಕ್ಕಿಲ್ಲ, ನಾನು ತೋರಿಸ್ತಾ ಇದ್ದೀನಿ. ಡಿಫ್ರೆಂಟಾಗಿರುತ್ತೆ ಟೇಸ್ಟು. ಯಾವಾಗೂ ಎಲೆಕೋಸಲ್ಲಿ ಪಲ್ಯನೇ ಮಾಡಬೇಕಾ, ಅದಕ್ಕಾಗಿ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಎಲೆಕೋಸು ಇದೆಲ್ಲ ಆಗಿ ಪಕ್ಕದಲ್ಲಿ ಎಲೆಕೋಸು ರೆಡಿ ಮಾಡಿ ಇಟ್ಕೊಂಡಿರಬೇಕು ನೀವು. ಇದಕ್ಕೆ ತೆಗೆದಾದ್ಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ. ಮತ್ತು ಹುಣಸೆ ಹುಳಿ ಹಾಕ್ಕೊಬೇಕು. ಹುಣಸೆ ಹುಳಿ ನೆನೆಸ್ಕೊಳ್ಳಿ. ಟೊಮೊಟೊ ಜಾಸ್ತಿ, ಕೆಲವರು ಹುಣಸೆ ಹುಳಿ ಹಾಕೋದಿಲ್ಲ, ಟೊಮೆಟೊನ ಜಾಸ್ತಿ ಹಾಕ್ಕೊಂಬಿಡ್ತಾರೆ. ನಾನೇನಿಲ್ಲ, ಆರಾಮಾಗೆ ಒಂದು 3 ಟೊಮೆಟೊ, ಹುಣಸೆ ಹುಳಿನೂ ಹಾಕ್ಕೊತೀನಿ ನೋಡಿ. ಎಲೆಕೋಸು ತೊಳೆದು ಇಟ್ಟಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ. ಯಾಕೆ ಅಂತಂದರೆ ಯಾವಾಗೂ ಎಲೆಕೋಸು ಪಲ್ಯನೇ ಮಾಡಬೇಕಾ, ಸಾರು ಯಾಕೆ ಮಾಡಬಾರ್ದು? ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ಮಾತ್ರ. ಇದು ಒಂಥರ ಜಾಸ್ತಿ ಎಲೆಕೋಸು ಹಾಕಿರೋದ್ರಿಂದ ಅದು ಗೊಜ್ಜು ಚಪಾತಿಗೆಲ್ಲ ಚೆನ್ನಾಗಿರುತ್ತೆ. ಹಿಂಗೆ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ ಇದಕ್ಕೆ ನೆಕ್ಸ್ಟು ನಾವು ಏನು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಹುಣ್ಸೆಹಣ್ಣೆಲ್ಲ, ಅದೆಲ್ಲ ಈ ಥರ ಈ ಹದ ಇದ್ದಾಗೇ ಹಾಕಬೇಕಾಗುತ್ತದು. ಇಲ್ಲ ಅದು ಬೇಯೋದಿಲ್ಲ ಅಷ್ಟು. ಏನು ಅಂತಾರಲ್ಲ, ಎಲೆಕೋಸು ಬೇಗ ಸಾಫ್ಟ್ ಆಗಿಬಿಡುತ್ತೆ, ತೊಂದರೆ ಏನಿಲ್ಲ, ನಡೆಯುತ್ತೆ. ಇದಕ್ಕೆ ನಾವು ಬೇಳೆ ಸಾರಿನ ಪುಡಿ, ಸಾಂಬಾರು ಪುಡಿ ಅಂತೀವಲ್ಲ, ಅದನ್ನು ಒಂದು 2-3 ಸ್ಪೂನ್ ಹಾಕ್ಕೊಳ್ಳಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ. ಇದನ್ನು ಮಿಕ್ಸ್ ನೀಟಾಗಿ ಮಾಡಿಕೊಂಡು ನಮಗೆ ಎಷ್ಟು ಹದ ಬೇಕೋ ನೀರು ಹಾಕಿ, ಕೋಸು 5 ನಿಮಿಷಕ್ಕೆ ಬೆಂದೋಯ್ತು. ಆಲ್ರೆಡಿ ಕಾಳು ಬೆಂದಿರೋದ್ರಿಂದ ಏನು ಅವಶ್ಯಕತೆ ಇರೋದಿಲ್ಲ. ಇದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎಷ್ಟು ಬೇಕೋ ನೀರು ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಗಟ್ಟಿ ಬರೋಕ್ಕೆ ನಾವು ಸ್ವಲ್ಪ ಕಾಯಿ ರುಬ್ಬ ಹಾಕ್ಕೋಬೇಕಾಗತ್ತೆ. ಯಾಕಂದರೆ ಅದು ಸ್ವಲ್ಪ ಇದಿರುತ್ತಲ್ವ, ತೆಳ್ಳೆ ಇರುತ್ತೆ. ಅದಕ್ಕಾಗಿ ನಾನು ಹುಣ್ಸೆಹಣ್ಣು ಪಕ್ಕದಲ್ಲಿ ಸೈಡಲ್ಲಿ ಇಟ್ಕೊಂಡಿದ್ದೆ. ಹುಣ್ಸೆಹಣ್ಣು ಬೇಡ ಅಂದವರು ಸ್ಕಿಪ್ ಮಾಡ್ಕೊಬೋದು. ಅಂದರೆ ಹುಳಿಯಾಗೆ ಈ ಎಲೆಕೋಸು ಹುಳಿ ಅಂತ ಮಾಡೋದ್ರಿಂದ ನಾವು ಹುಣ್ಸೆಹಣ್ಣು ಆ್ಯಡ್ ಮಾಡಲೇಬೇಕು. ಮತ್ತು ಈಗ ನೋಡಿ ಒಂದೇ ಒಂದು ಟೊಮೊಟೊ ಮತ್ತು ಅಷ್ಟೇ ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ಯಾಕೆ ಅಂದರೆ ಅದು ಮಸಾಲೆ ಇದು ತಿಕ್ನೆಸ್ ಬರಲಿ ಅಂತ. ಬೇಳೆ ಹಾಕಿಲ್ವಲ್ಲ, ಬರೀ ಕಾಳಿರೋದ್ರಿಂದ ಅದನ್ನು ಸ್ವಲ್ಪ ತರ್ತರಿಯಾಗಿ ರುಬ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಒಂದು ಫುಲ್ಲು ಸೇರಿ ಒಂದು ಚೆನ್ನಾಗಿ ಕುದಿಬೇಕು ಸಾರು. ನಾವೇನು ಹಸಿ ಮಸಾಲೆ ಹಾಕಿದ್ದೀವಿ, ಹುಣಸೆ ಹುಳಿ, ಖಾರದ ಪುಡಿ, ಅದೆಲ್ಲ ನೀಟಾಗಿ ಬೇಯಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗೆ ಕುದಿಸಿದ್ರಿ. ಈ ಥರ ಸಾಂಬಾರು ಯಾರು ಮಾಡಿದ್ದೀರಾ ಕಮೆಂಟ್ ಮಾಡಿ ನನಗೆ. ಯಾರು ಮಾಡಿರಲ್ಲ, ನಾನು ಯೂಟ್ಯೂಬಲ್ಲಿ ನೋಡಿ ಯಾರೋ ಜಾಸ್ತಿ ಸಾಂಬಾರು ಎಲೆಕೋಸು ಸಾಂಬಾರು ಮಾಡಿರೋದೇ ಕಮ್ಮಿ. ಅದರಲ್ಲೂ ಇದು ಎಲೆಕೋಸು ಹುಳಿ ಅಂತಾರೆ. ಕಾಳೆಲ್ಲ ಹಾಕಿರೋದ್ರಿಂದ ನಾವು ಹೆಂಗೆ ತರಕಾರಿ ಹುಳಿ ಅಂತೀವೋ ಹಂಗೆ ನೋಡಿ. ಆಲ್ಮೋಸ್ಟ್ ಈಗ ಕುದಿಯೋಕ್ಕೆ ಬಂದಿದೆ. ನಾನು ಪಕ್ಕದಲ್ಲೇ ಹಂಗೆ ಒಗ್ಗರಣೆ ಹಾಕ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ. ಅದಕ್ಕೆ ಕುದೀತಾ ಇದೆ. ನಿಮಗೆ ಎಷ್ಟು ಗಟ್ಟಿ ಬೇಕೋ ಹಂಗೆ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಈ ಅದರಲ್ಲೇ ನಿಮಗೆ ಸಾಲ್ಟ್ ಎಷ್ಟು ಬೇಕು ಅಂತ ನೋಡ್ಕೊಳ್ಳಿ. ಆ ಕಡೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಸಿಡ್ದಾದ್ಮೇಲೆ ನಾವು ಜಜ್ಕೊಂಡಿರೋ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಕ್ಕೊಳ್ಳಿ. ಫಸ್ಟು ಬೆಳ್ಳುಳ್ಳಿ ಹಾಕೋದ್ರಿಂದ ಎಲೆಕೋಸು ಗ್ಯಾಸ್ ಇದ್ದರೂ ಸಪೋಸು ಒಳ್ಳೆ ಟೇಸ್ಟು ಕೊಡುತ್ತೆ, ಅದು ಒಳ್ಳೆಯದೇ. ಈರುಳ್ಳಿನ ಹಾಕ್ಕೊಬೇಕು, ಬೆಳ್ಳುಳ್ಳಿನ ಹಾಕ್ಕೊಬೇಕು. ಫಸ್ಟು ಯಾವತ್ತೇ ಆದರೂ ನಾವು ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ತೀವಂದರೆ ಫಸ್ಟು ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಿದ ತಕ್ಷಣ ಅದಾದಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ಬೆಳ್ಳುಳ್ಳಿ ಹಸಿ ಆಗಿಬಿಟ್ರೆ ಚೆನ್ನಾಗಿರೋದಿಲ್ಲ. ಅದು ಸ್ವಲ್ಪ ಎಣ್ಣೆಲಿ ಫ್ರೈ ಆದಾಗೆ ಅದು ಸ್ಮೆಲ್ ಗಮ್ ಅನ್ನೋದು. ಈಗ ನೋಡಿ ಅದು ಸ್ವಲ್ಪ ಫ್ರೈ ಆದಮೇಲೆ ನಾನು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಲಿ. ಈ ಕಡೆ ಸಾರಿಗೆ ಸಿಮ್ಮಲ್ಲಿ ಮಾಡಿ ಇಟ್ಟಿದ್ದೀನಿ. ಕುದೀತಾ ಇದೆಯಲ್ಲ, ಜಾಸ್ತಿ ಕುದಿದ್ರೆ ಉಪ್ಪಿಬಿಡುತ್ತೆ ಅಂದ್ಬಿಟ್ಟು ಸಿಮ್ಮಲ್ಲೇ ಮಾಡಿಟ್ಟಿದ್ದೀನಿ. ನೋಡಿ ಕುದೀತಾ ಇದೆ. ಈ ಹದದಲ್ಲಿ ಇದು ಬಂದು ಚಪಾತಿಗೂ ತುಂಬ ಚೆನ್ನಾಗಿರುತ್ತೆ. ಎಲೆಕೋಸೇ ಹಾಕಿರೋದು, ಬೇರೆ ಯಾವ ತರಕಾರಿನೂ ಹಾಕಿಲ್ಲ. ಅದಕ್ಕೋಸ್ಕರ ಎಲೆಕೋಸಿನ ಇದು ಕಾಳುಳಿ ಅಂತ ಹೇಳ್ತಾರದು ನೋಡಿ. ಹಿಂಗೆ ಒಗ್ಗರಣೆ ಹಾಕೊಳ್ಳಿ. ಯಾವತ್ತೇ ಆದ್ರಿ ನೀವೇನೇ ಸಾಂಬಾರು ಮಾಡಿ ಲಾಸ್ಟಲ್ಲಿ ಒಗ್ಗರಣೆ ಹಾಕಿದರೆ ಅದು ಟೇಸ್ಟ್ ಬರುತ್ತೆ.
ಇಲ್ಲ ಅಂದರೆ ಅದು ಒಂಥರ ಬೇರೆ ಟೇಸ್ಟೇ ಕೊಡುತ್ತೆ. ಮಾಡ್ತಾರೆ, ಇಲ್ಲ ಅಂತ ಅಲ್ಲ. ಈ ಥರ ಮಾಡ್ಕೊಳ್ಳಿ, ಟ್ರೈ ಮಾಡಿ ಮಾತ್ರ. ತುಂಬ ರುಚಿಯಾಗಿರುತ್ತೆ ಟೇಸ್ಟು. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳಿ. ಚೆನ್ನಾಗಿ ಕುದಿಸ್ತಾ ಇದ್ದೀನಿ ನೋಡಿ, ಈಗ ಒಗ್ಗರಣೆ ಹಾಕಿದ ತಕ್ಷಣ. ಇದು ಹಿಂಗಿದೆ, ಸ್ವಲ್ಪ ಆರ್ತಾ ಇನ್ನೂ ಗಟ್ಟಿ ಬಂದುಬಿಡುತ್ತೆ. ನಾವು ಸ್ವಲ್ಪ ಕಾಯಿ ರುಬ್ಬಿರ್ತೀವಿ ಮತ್ತು ಹೆಸ್ರು ಕಾಳೆಲ್ಲ ಹಾಕಿರ್ತೀವಲ್ವಾ, ಅದು ಗಟ್ಟಿ ಬಂದೇ ಬರುತ್ತೆ. ಈಗ ಇದಾಯಿತು, ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡೋಣ. ಈಗ ಮುದ್ದೆ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ, ಮುದ್ದೆಗೆ ಹಾಕ್ಕೊತಾ ಇದ್ದೀನಿ. ಏನು ಸಖತ್ತಾಗಿರುತ್ತೆ ಗೊತ್ತಾ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ. ಈಗ ನನ್ನ ಚಾನಲ್ನ ನೀವು ಹೊಸ್ದಾಗಿ ತುಂಬ ವ್ಯೂವರ್ಸ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ. ಪ್ಲೀಸ್ ವಾಚ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚ್.